ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಪ್ರತಿದಿನ ಯಾವುದಾದ್ರೂ ಒಂದು ಅಹಿತಕರ ಘಟನೆ ನಡೆದು ಹೋದ್ರೆ ನಾವು ನಾಲ್ಕು ಜನ ಕುತ್ಕೊಂಡು ಮಾತಾಡ್ತಿರೋಂಥ ಸಂದರ್ಭದಲ್ಲಿ ಏನು ಹೇಳ್ತೀವಿ ಅಂತಂದ್ರೆ, ಸಮಾಜ ಕೆಟ್ಟೋಯ್ತು ಅಂತ ಅಂತೀವಿ. ಸಮಾಜ ಹೇಗೆ ಕೆಟ್ಟೋಗುತ್ತೆ? ಸಮಾಜದಲ್ಲಿರುವಂತಹ ಜನ ನಾವು ಕೆಟ್ಟೋಗಿದ್ದೀವಿ ಅಷ್ಟೇ. ಸೊ ನಾವು ಸರಿ ಇಲ್ಲದೆ ಇರೋದ್ರಿಂದ ಏಕಾಏಕಿ ನಾವು ಆರೋಪ ಮಾಡುವಂಥದ್ದು ಸಮಾಜ ಸರಿ ಇಲ್ಲ, ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ, ಈ ರೀತಿ ಆರೋಪ ಮಾಡ್ತೀವಿ. ಸೊ ನಿಮ್ಮ ಕಾಲದಲ್ಲಿ ಹಂಗಿರ್ಲಿಲ್ಲ, ಬಟ್ ನಮ್ಮ ಕಾಲದಲ್ಲಿ ಸಮಾಜ ಅದೇ ರೀತಿ ಇದೆ, ಆದರೆ ಜನ ಸರಿ ಇಲ್ಲ. ನಾನೀಗ ಯಾವ ವಿಚಾರವನ್ನ ಹೇಳೋದಕ್ಕೆ ಹೊರಟಿದ್ದೀನಿ ಅನ್ನೋದು ಈಗಾಗಲೇ ನಿಮಗೆ ಟೈಟ್ಲು ತಮ್ನೇಲ್ ನೋಡಿದ್ರೇ ಗೊತ್ತಾಗುತ್ತೆ. ಬೆಳಗ್ಗೆ ತಾನೇ ಇದೇ ಸಾಮಾಜಿಕ ಜಾಲತಾಣದಲ್ಲಿ ನಡೆದಂಥ ಒಂದು ವಿಚಾರದ ಬಗ್ಗೆ, ತುಮಕೂರಿನ ಇನ್ಸಿಡೆಂಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದು ಮಾಸುವ ಮುನ್ನವೇ ನಮ್ಮ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನಲ್ಲಿ, ಅದರಲ್ಲೂ ನಮ್ಮ ತಾಲೂಕಿನಲ್ಲಿ ನಡೆಯಬಾರದಂತಹ ಘಟನೆ ಭಾನುವಾರ ನಡೆದು ಹೋಗಿದೆ. ಆ ಘಟನೆ ನಿನ್ನೆ ಮಂಗಳವಾರ ಸಂಜೆ ಬೆಳಕಿಗೆ ಬಂದಿದೆ. ಏನಾಯಿತು ಹಾಗಾದರೆ ನಮ್ಮ ತಾಲೂಕಿನಲ್ಲಿ ಅನ್ನುವಂಥದ್ದನ್ನು ವಿವರವಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿಯ ಬಂದು ಆರೋಪಿ ಪುನೀತ್ ಅಂತ. ಈತ ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕರೋಟಿ ಗ್ರಾಮದ ವ್ಯಕ್ತಿ. ಇನ್ನು ಈ ಕಡೆ ಫೋಟೋ ನೋಡ್ತಾ ಇದ್ದೀರಲ್ಲ, ಈ ಮಹಿಳೆ ಬಂದು ಮೂಲತಃ ಹಾಸನ ಜಿಲ್ಲೆಯವರು. ಹೆಸರು ಬಂದು ಪ್ರೀತಿ. ಮದುವೆ ಆಗಿ 2 ಮಕ್ಕಳಿದ್ದಾವೆ, ಜೊತೆಗೆ ಗಂಡನೂ ಕೂಡ ಇದ್ದಾನೆ. ಏನಾಯ್ತು ಹಾಗಾದ್ರೆ? ಇದ್ದಕ್ಕಿದ್ದಾಗೆ ಭಾನುವಾರ ಯಾಕೆ ಆ ಮಹಿಳೆಯನ್ನ ಈ ಪುನೀತ್ ಸಾಯಿಸ್ಬಿಡ್ತಾನೆ. ಸಾಯಿಸಿ ನಂತರ ಆ ಹೆಣವನ್ನ ಮುಚ್ಚಿಟ್ಟು ನಾಟಕವನ್ನ ಆಡ್ತಾನೆ. ಅದಾದ ನಂತರ ಪೊಲೀಸ್ ತನಿಖೆ ದೃಢಪಟ್ಟ ನಂತರ, ಹುಡುಕಾಟ ತೀವ್ರವಾಗಿ ವಿಚಾರಣೆ ಆರಂಭ ಆದ ನಂತರ ಈತನೇ ಅಪರಾಧಿ, ಈತನೇ ಆರೋಪಿ ಅಂತ ಅವನನ್ನ ಅರೆಸ್ಟ್ ಮಾಡಿ ಈಗ ಬಂಧಿಸಿದ್ದಾರೆ. SP ಏನ್ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಅನ್ನೋಂಥದ್ದನ್ನ ಈ ವಿಡಿಯೋ ಮುಗಿದ ನಂತರ ನಾನು ಪ್ರಸಾರ ಮಾಡ್ತೀನಿ, ನೀವು ಕೊನೆಯಲ್ಲಿ ನೋಡ್ಬೋದು. ಪುನೀತ್ ಬಂದು ಈ ಕ್ಯಾಬ್ ಡ್ರೈವರ್ ತರ, ಅಂದ್ರೆ ಎಲ್ಲಾದ್ರೂ ಯಾರನ್ನಾದ್ರೂ ಈಗ ಧರ್ಮಸ್ಥಳನೋ ಅಲ್ಲೋ ಇಲ್ಲೋ ಟ್ರಿಪ್ಪೋ ಎಲ್ಲ ಕರ್ಕೊಂಡು ಹೋಗ್ತಾರಲ್ಲ, ಆ ರೀತಿ ಗಾಡಿ ಓಡಿಸ್ಕೊಂಡಿದ್ದಂಥ ಒಬ್ಬ ಚಾಲಕ. ಮಾಹಿತಿಯನ್ನ ಕಲೆ ಹಾಕಿದ ನಂತರ ಆಚೆ ಬಂದಂಥದ್ದು. ಗುರುವಾರ ಪುನೀತ್ ಪ್ರೀತಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ನ ಫೇಸ್ಬುಕ್ ಅಲ್ಲಿ, ಅಥವಾ ಪ್ರೀತಿ ಯಾರು ವಿವಾಹಿತ ಮಹಿಳೆ ಪ್ರೀತಿ ಪುನೀತ್ಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ಲ ಗೊತ್ತಿಲ್ಲ. ಈಗ ನಾನು ಹೇಳೋಕೆ ಹೊರಟಿರುವಂತ ಇಷ್ಟು ವಿಚಾರವು ಪುನೀತ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಅಲ್ಲಿ ಏನ್ ನಡೆದೈತೆ ಅನ್ನೋದನ್ನ ಊಹೆ ಮಾಡ್ಕೋಬೇಕು. ಯಾಕೆಂದ್ರೆ ಸತ್ತೋಗಿರ್ತಕ್ಕಂಥ ಮಹಿಳೆ ಬದುಕಿಲ್ಲ. ಆಪೋಸಿಟ್ ಸ್ಟೇಟ್ಮೆಂಟ್ ಅನ್ನ ಕೇಳೋದಕ್ಕೆ ಈತ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದಾದ ನಂತರ ನೀವು ಥಿಂಕ್ ಮಾಡ್ಬೋದು, ಹಿಂಗಾಗಿರ್ಬೋದಾ ಅನ್ನೋದನ್ನ. ಗುರುವಾರ ಆಕೆ ಇವನಿಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸ್ತಾಳಂತೆ. ಸೊ ಅಲ್ಲಿ ಇವನೇ ಕಳಿಸಿರ್ಬೋದು ಅಥವಾ ಅವಳೇ ಕಳಿಸಿರ್ಬೋದು, ಗೊತ್ತಿಲ್ಲ. ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗೋಗುತ್ತೆ ವಿತಿನ್ ಎ ಡೇ. ಶುಕ್ರವಾರ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಆದ ನಂತರ ಫೇಸ್ಬುಕ್ ನಲ್ಲಿ ಇವರಿಬ್ಬರ ನಡುವೆ ಚಾಟಿಂಗ್ ಆರಂಭ ಆಗುತ್ತೆ. ಅಂದ್ರೆ ಮೆಸೇಜ್ ಮಾಡಲು ಶುರುವಾಗುತ್ತೆ. ಈ ಕಡೆ ಆಯಿ ಬಾಯಿ ಎಲ್ಲ ಶುರುವಾಗುತ್ತೆ. ಅದಾದ ನಂತರ ಶನಿವಾರ, ಜಸ್ಟ್ ಈ ಘಟನೆ ನಡೆದು ಇವತ್ತು ನಾನು ವಿಡಿಯೋ ಮಾಡ್ತಿರೋ ದಿನ ಬಂದು ಬುಧವಾರ, ಅಂದ್ರೆ ಕರೆಕ್ಟಾಗಿ ಇವತ್ತು 8 ದಿನನೂ ಆಗಿಲ್ಲ ಇನ್ನೂ. ಆ ಗುರುವಾರ ನಡೆದಿರ್ತಕ್ಕಂಥ ಘಟನೆ. ಶನಿವಾರ ಇಬ್ಬರಿನ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಅವ್ರಿಗೆ ಇವ್ರಿಗೆ ಸಿಗುತ್ತೆ. ಮಾತುಕತೆಯು ಕೂಡ ಶನಿವಾರವೇ ಚೆನ್ನಾಗಿ ಆರಂಭ ಆಗುತ್ತೆ. ಬಹುಶಃ ಎಷ್ಟೋ ಪ್ರೀತಿಗಳನ್ನ ಗಮನಿಸಿರ್ತೀವಿ ನಾವು. 2 ವರ್ಷ 3 ವರ್ಷ ಆದ್ರೂ ಫೋನ್ನಲ್ಲೇ ಇರ್ತಾರೆ. ಮುಖಾಮುಖಿಯಾಗಿ ಭೇಟಿ ಆಗೋದಕ್ಕೆ ಭಯ ಪಡ್ಕೊಂಡು ಅಥವಾ ಕಾರಣ ಪರಿಸ್ಥಿತಿ ಅವರನ್ನ ಒಂದು ಮಾಡಿರೋ ಗೊತ್ತಿಲ್ಲ. ಇವರಿಬ್ಬರಿಗೂ ನೋಡಿ ಪರಿಸ್ಥಿತಿ ಎಷ್ಟು ಬೇಗ ಅವರನ್ನ ಒಂದು ಮಾಡಿದೆ ಅಂತ. ಶನಿವಾರ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ, ಮಾತುಕತೆ ಶುರು ಆಗುತ್ತೆ. ಅದಾದ ನಂತರ ಡೇಟ್ ಫಿಕ್ಸ್ ಆಗುತ್ತೆ, ನಾವಿಬ್ರು ಭೇಟಿ ಆಗೋಣ ಅಂತ. ಅವ್ನು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಇದು. ರೊಮ್ಯಾನ್ಸ್ ಮಾಡೋಣ ಅಥವಾ ಇ ಟಿ ಸಿ ನಿಮಗೆ ಗೊತ್ತಿರುತ್ತೆ, ಇನ್ನು ಮುಂದಕ್ಕೆ ನಾನು ಬಾಯ್ಬಿಟ್ಟು ಹೇಳುವಂಥದ್ದು ಬೇಕಾಗಿಲ್ಲ. ಇದೆಲ್ಲವನ್ನು ಕೂಡ ಮಾಡೋಣ, ಆದಷ್ಟು ಬೇಗ ಸಿಗೋಣ ಅಂತಂದಾಗ ಪುನೀತ್ ಕೂಡ ಈ ಅಮ್ಮನ ಹತ್ರ ಒಂದಷ್ಟು ಆರ್ಥಿಕ ಸಮಸ್ಯೆಗಳನ್ನ ಎಕ್ಸ್ಪ್ಲೈನ್ ಮಾಡಿ ಶೇರ್ ಮಾಡ್ಕೊಳ್ತಾನಂತೆ. ನನಗೆ ಈ ರೀತಿ ಕಷ್ಟ ಇದೆ, ದುಡ್ಡಿಗೆ ಸಮಸ್ಯೆ ಇದೆ, ಹಾಗೆ ಅಂತ. ಸೊ ಈಕೆ ಹಾಗಾದ್ರೆ ನಾಳೆ ನಾವು ಭೇಟಿಯಾಗೋಣ ಅಂತ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಡೇಟ್ ಬಂದು ಭಾನುವಾರ, ಮೊನ್ನೆ. ಅದಾದ ನಂತರ ಪುನೀತ್ ತನ್ನ ಕಾರ್ನಲ್ಲಿ ಹಾಸನ್ಗೆ ಹೋಗಿ, ಹಾಸನಿಂದ ಆ ಮಹಿಳೆಯನ್ನ ಪಿಕಪ್ ಮಾಡ್ಕೊಂಡು ಬಂದು ಸೀದಾ ಮಂಡ್ಯ ಜಿಲ್ಲೆಯ KRS ಇದೆಯಲ್ಲ, KRS ಅಣೆಕಟ್ಟು, ಆ KRS ಸಿಟಿಯಲ್ಲಿ ಲಾಡ್ಜ್ ರೂಮಲ್ಲಿ ಬುಕ್ ಮಾಡಿ, ಅದಾದ ನಂತರ ಇವರಿಬ್ರು ಒಂದಷ್ಟು ಸಮಯ ಕಾಲವನ್ನ ಅಲ್ಲಿ ಕಳೆದು ಸಂಜೆ ಆಗುವಂಥ ಸಂದರ್ಭದಲ್ಲಿ, ಸರಿ ನಿನ್ನ ನಾನು ಬಿಟ್ಟು ಬರ್ತೀನಿ ನಿಮ್ಮೂರಿಗೆ ಬಾ ಅಂತ ಕರ್ಕೊಂಡ್ಬರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ನಮ್ಮ ಕೇರ್ಪೇಟೆ ತಾಲೂಕಿನ ಕತ್ತೂರುಘಟ್ಟ ಅಂತಿದೆ, ಆ ಮಾರ್ಗದಲ್ಲಿ ಇವ್ರು ಬಂದಿದ್ದಾರೆ. ಬಂದಂಥವ್ರು ಕತ್ತೂರುಘಟ್ಟದಲ್ಲಿ ಕಾರ್ ನಿಲ್ಸುದಂತೆ. ಆಕೆ ನಿಲ್ಸು ಅಂತ ಇವನನ್ನ ಫೋರ್ಸ್ ಮಾಡಿದ್ಲಂತೆ. ಇವನ್ ಕೊಟ್ಟಿರೋಂಥ ಸ್ಟೇಟ್ಮೆಂಟು, ಮತ್ತೆ ಇ ಟಿ ಸಿ ಮಾಡೋಣ ಬಾ ಅಂತೇನೋ ಫೋರ್ಸ್ ಮಾಡಿದ್ಲಂತೆ. ಸೊ ಇವನು ಇಲ್ಲ, ಈಗ ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿದೆ, ಈಗ ನಾನು ಹೋಗ್ಬೇಕೀಗ, ನೀನು ಬಿಟ್ಬಿಡ್ಬೇಕು, ನಡಿ ಬೇಗ ಹೋಗೋಣ, ಹಾಗೆ ಹೀಗೆ ಅಂತ ಹೇಳ್ತಾನಂತೆ. ಆಕೆ ಒಪ್ಪಲಿಲ್ವಂತೆ. ಸೊ ಆಕೆಯ ಒತ್ತಡಕ್ಕೆ ಮಣಿದ ನಂತರ ಆತ ಆ ಕಾಡು ಮಾರ್ಗ ಮಧ್ಯದಲ್ಲಿ ಕಾರಣ ನಿಲ್ಲಿಸ್ಬಿಟ್ಟು ಕಾಡು ಒಳಗಡೆ ಕರ್ಕೊಂಡು ಹೋಗ್ತಾನಂತೆ. ಅದಾದ್ಮೇಲೆ ಏನೋ ವ್ಯಂಗ್ಯವಾಗಿ ಇವನನ್ನ ಟೀಕಿಸ್ತಾಳಂತೆ. ನೀನ್ ಆ ತರ, ನೀನ್ ಈ ತರ, ನೀನ್ ಇದ ಅಂತೇನೋ ಅಂತಾಳಂತೆ, ಗಂಡಸ್ತನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆಗ ಅವನು ಕೋಪ ಬಂದು ಟ್ರಿಗರ್ ಆಗ್ಬಿಟ್ಟು ಕಪ್ಪಾಳ ಕೊಡಿತಾನಂತೆ. ಬಿದ್ದಂತ ರಭಸಕ್ಕೆ ತಲೆ ಹೋಗಿ ಕೆಳಗಡೆ ಇದ್ದಂಥ ಭೂಮಿಯ ಮೇಲೆ ಇದ್ದಂಥ ಕಲ್ಲಿಗೆ ಬೀಳುತ್ತಂತೆ. ಸಣ್ಣ ರಕ್ತ ಹರಿಯೋದನ್ನ ಆರಂಭ ಆದಾಗ ಬದುಕಿದ್ದಾಳ ಇಲ್ವಾ ಅಂತ ಟೆಸ್ಟ್ ಮಾಡಿದ್ದಾನೆ. ಅದಾದ ನಂತರ ಅವಳು ತೀರೋಗಿದ್ದಾಳೆ ಅಂತ ಗೊತ್ತಾಗಿ ಆಕೆಯ ತಲೆ ಮೇಲೆ ಕಲ್ಲೆತ್ತಾಕಿ ಪೂರ್ತಿ ಜಜ್ಜಾಕಿ ಮುಗಿಸ್ಬಿಟ್ಟಿದ್ದಾನೆ.
ಅದಾದ್ಮೇಲೆ ಏನು ಮಾಡಿದ್ದಾನೆ, ಆ ಕತ್ತರಘಟ್ಟದಿಂದ ಆ ಕರೋಟೆಗೆ ಏನಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೀದಾ ಅವ್ರ ಜಮೀನ್ ಹತ್ರ ತಗೊಂಡು ಬಂದಿದ್ದಾನೆ ಆ ಬಾಡಿಯನ್ನು. ಅದೇ ಕಾರ್ನಲ್ಲಿ ತಗೊಂಡು ಬಂದು ಅವ್ರ ಜಮೀನಲ್ಲೇ ಅದನ್ನ ಆ ಬಾಡಿಯನ್ನು ಊತು ಹಾಕಿಲ್ಲ, ಅಲ್ಲೇ ಇಟ್ಟಿದ್ದಾನೆ. ಇಟ್ಬಿಟ್ಟು ಸೋಗೆ ಗರಿ ಇರುತ್ತಲ್ಲ, ತೆಂಗಿನ ಗರಿ, ಅದನ್ನ ಮುಚ್ಬಿಟ್ಟು ಕವರ್ ಮಾಡಿಬಿಟ್ಟು ತಲೆ ಮರೆಸ್ಕೊಂಡಂಗೆ ಆಕ್ಟ್ ಮಾಡಿದ್ದಾನೆ. ಅದಾದ ನಂತರ ಭಾನುವಾರ ಈ ಮಹಿಳೆಯನ್ನ ಕರ್ಕೊಂಡು ಬಂದಂಥದ್ದು. ಆ ಮಹಿಳೆಯ ಗಂಡ ಬಂದು ಆಟೋ ಡ್ರೈವರ್. ಏನಿದು ನನ್ನ ಹೆಂಡತಿ ಇವತ್ತು ಫೋನು ಮಾಡಿಲ್ಲ, ಫೋನು ತೆಗೀತಲ್ಲ, ಎಲ್ಲೋದ್ಲು, ಸಂಜೆ ಆಯ್ತಲ್ಲ ಅಂತ ಅನ್ಕೊಂಡು ಫೋನ್ ಮೇಲೆ ಫೋನ್ ಮಾಡೋ ಟ್ರೈ ಮಾಡಿದ್ದಾನೆ. ಸೊ ಪುನೀತ್ಗೆ ಫೋನ್ ಇತ್ತಲ್ಲ, ಹೆಂಗಿರೋಳನ್ನ ಸಾಯಿಸ್ತಾನು ಫೋನ್ ಅಲ್ಲೇ ಇತ್ತಲ್ಲ. ಸೊ ಈ ತರ ಯಾರೋ ಬುಕ್ ಮಾಡಿದ್ರು ಕಾರಣ, ಈ ತರ ಹಿಂಗ್ ಬಂದ್ರು, ಎಲ್ಲೋ ಇಳಿದೋದ್ರು, ಮೊಬೈಲ್ ಇಲ್ಲೇ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಸೊ ಆ ಮಹಿಳೆಯ ಗಂಡ ಬಂದು ಆಟೋ ಡ್ರೈವರ್ ಇರ್ತಾರೆ, ಅವ್ರೇನ್ ಮಾಡ್ತಾರೆ, ಹಾಸನದ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಹೋಗಿ ಕೇಸ್ ದಾಖಲು ಮಾಡಿಸ್ಕೊಳ್ತಾರೆ. ಅಂದ್ರೆ ಈ ತರ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ, ನನ್ನ ಹೆಂಡತಿ ಹಿಂಗೆ ಕಾಣೆಯಾಗಿದ್ದಾರೆ ಹಾಗೆ ಹೀಗೆ ಅಂತ ಅನ್ಕೊಂಡು. ಸೊ ಪೊಲೀಸರು ಏನ್ ಮಾಡ್ತಾರೆ, ಎಲ್ಲಿ ಗಮನಿಸಿದ್ದು ಅಂದ್ರೆ ಹಿಂಗೆ ಮಂಡ್ಯದಲ್ಲಿ ಯಾರೋ ಫೋನ್ ಎತ್ಬಿಟ್ಟು ಹಿಂಗೆ ಮೊಬೈಲ್ ಇಲ್ಲೇ ಕಾರಲ್ಲೇ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು ಅಂತಂದಾಗ ಪೊಲೀಸರು ಏನ್ ಮಾಡ್ತಾರೆ, ಹಾಸನದವರು ಮಂಡ್ಯ ಪೊಲೀಸ್ಗೆ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿದ ನಂತರ ಈ ರೀತಿ ಒಂದು ಕೇಸ್ ಆಗಿದೆ, ಒಂಚೂರು ಟ್ರೇಸ್ ಮಾಡಿ, ಒಂಚೂರು ತನಿಖೆ ಆರಂಭ ಮಾಡಿ, ನಿಮ್ಮ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಾರೆ. ಯಾಕೆಂದ್ರೆ ಭಾನುವಾರ ರಾತ್ರಿ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಸೋಮವಾರ ತನಿಖೆ ನಡಿಬೇಕು. ಸೊ ನಡೀತಾ ಇರುತ್ತೆ, ಗೊತ್ತಿಲ್ಲ. ಅದಾದ ನಂತರ ಏನಾಗುತ್ತೆ, ಮಂಗಳವಾರ ಯಾರೋ ಸಾರ್ವಜನಿಕರು, ಅಲ್ಲಿನ ಅಕ್ಕಪಕ್ಕದ ಜನ ಹೊಲದ ಹತ್ರ ಹೋಗ್ಬೇಕಾದ್ರೆ ಇದೇನು ಸ್ಮೆಲ್ ಬರ್ತೈತಲ್ಲ ಅಂತ ಹೋಗಿ ನೋಡಿದಾಗ ಪೂರ್ತಿ ತಲೆಯೆಲ್ಲ ಜಜ್ಜಿ ಪೀಸ್ ಆಗಿರುತ್ತೆ. ಸೊ ಕಿರ್ಚಾಡ್ಕೊಂಡು ಇದೇನಪ್ಪ ಇದು ಹೆಣ ಅಂತ ಅನ್ಕೊಂಡೋಗಿ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಈ ಒಂದು ವಿಚಾರ ಮುಟ್ಟುತ್ತೆ. ಸೊ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಬರ್ತಾರೆ. ಬಂದು ಇದೇನಿದು ಈ ರೀತಿ ಆಗಿದೆಲ್ಲ ಅಂತೆಲ್ಲ ಪತ್ತೆ ಹಚ್ಚಿದ ನಂತರ ಹಾಸನದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಇತ್ತಲ್ಲ, ಅದಕ್ಕೂ ಇದಕ್ಕೂ ಎಲ್ಲೋ ಒಂದ್ ಕಡೆ ತಾಳೆ ಆಗ್ತೈತಲ್ಲ ಅಂತಂದಾಗ ಅಫ್ಕೋರ್ಸ್ ಇದು ಅದೇ ಕೇಸ್, ಅದೇ ಮಹಿಳೆ ಅಂತ ದೃಢಪಡಿಸ್ಕೊಳ್ತಾರೆ. ಅದಾದ ನಂತರ ಬಾಡಿ ಹೋಗುತ್ತೆ. ಈ ಕಡೆ ಪುನೀತ್ ಅರೆಸ್ಟ್ ಆಗ್ತಾನೆ. ಅರೆಸ್ಟ್ ಆದ ನಂತರ ಆತ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದಿಷ್ಟು ನಾನು ಹೇಳಿದ್ದು. ಇಲ್ಲಿ ಏನಾಗಿರ್ಬೋದು ಹಾಗಾದ್ರೆ, ಗುರುವಾರ ಫ್ರೆಂಡ್ ರಿಕ್ವೆಸ್ಟ್ ಹೋಯ್ತೋ ಬಂತೋ ಗೊತ್ತಿಲ್ಲ, ಇಬ್ರು ಫ್ರೆಂಡ್ಸ್ ಆದ್ರು. ಶುಕ್ರವಾರ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗಿರುತ್ತೆ, ಸೊ ಚಾಟಿಂಗ್ ಶುರು ಆಗುತ್ತೆ. ಶನಿವಾರ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಭಾನುವಾರ ಮೀಟಿಂಗ್, ಡೇಟಿಂಗ್, ಎಕ್ಸೆಟ್ರಾ ಎಕ್ಸೆಟ್ರಾ. ಭಾನುವಾರವೇ ಅಂತ್ಯ. ಎಲ್ಲಿಗೆ ಹೋಗ್ತೈತೆ ನಮ್ಮ ಸಮಾಜ, ಅಲ್ಲ ಸಮಾಜದಲ್ಲಿರ್ತಕ್ಕಂಥ ನಾವು ಜನ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಹಂತಕ್ಕೆ ಹೋಗಿ ಮುಡ್ತಾ ಇದ್ದೀವಿ. ಒಂದು ಕಡೆ ಜನ ಪ್ರಶ್ನೆ ಮಾಡೋದೇನಂತಂದ್ರೆ, ಎಮ್ಮಂಗೆ ಏಕ್ ಬೇಕಿತ್ತು, ಗಂಡ ಅವನೇ, 2 ಮಕ್ಕಳವೆ, ನೆಟ್ಟಕ್ಕೆ ಸಂಸಾರ ಮಾಡ್ಕೊಂಡಿರ್ದೆ, ತೀಟೆಯವಕ್ಕೆಲ್ಲ ಜನ ಪ್ರಶ್ನೆ ಮಾಡ್ತೀವಿ. ಮತ್ತೊಂದು ಕಡೆ ಮನೇನ ಏನೇನು ಸಂಸಾರದಲ್ಲಿ ಏನೇನು ಕುಂದು ಕೊರತೆಗಳಿತ್ತೋ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಈ ರೀತಿ ಆಗಿರ್ಬೋದು. ಸೆಕೆಂಡ್ ಕ್ವಶನ್, ಈ ಕಡೆ ಈ ಹುಡುಗ ಮದುವೆ ಆಗಿದ್ದಾನೆ ಇಲ್ವಾ ಸಂಪೂರ್ಣವಾಗಿ ಗೊತ್ತಿಲ್ಲ. ಬಹುಶಃ 26 ಇಂದ 27 ವರ್ಷ ವಯಸ್ಸು. ಫೇಸ್ಬುಕ್ ನಲ್ಲಿ ಚೆನ್ನಾಗಿ ಕಾಣ್ತಿದ್ದಾನೆ ಅನ್ನೋ ಕಾರಣಕ್ಕೆ ಎಮ್ಮನೆ ಕಳಿಸಿದ್ಲು, ಅಥವಾ ಇವನ್ಗೆ ಆರ್ಥಿಕ ಪರಿಸ್ಥಿತಿ ಇದ್ದಿದ್ರಿಂದ ಈ ರೀತಿ ಸಂಪರ್ಕ ಮಾಡ್ಕೊಂಡು ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡ್ಕೋಬಹುದು ಅಂತ ಇವನೇ ಮುಂದೋದ್ನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆಗಬಾರದಂತ ಆ ಘಟನೆ ನಮ್ಮ ತಾಲೂಕಿನಲ್ಲಿ ನಡೆದು ಹೋಗಿದೆ. ನಿಜಕ್ಕೂ ತಲೆ ತಗ್ಸುವಂತ ಒಂದು ಘಟನೆ. ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ ಹೇಳೋದೇನು ಅಂತಂದ್ರೆ, ಮದ್ವೆ ಗಂಡ ಅವನೇ, 2 ಮಕ್ಕಳವೆ, ಅಕ್ಕಪಕ್ಕ ಜನ ನಿಮ್ಗೆ ಉಗೀತಾರ, ಕ್ಯಾಕ್ರಸ್ತೂ ಅನ್ನಲ್ವಾ ನಿಮ್ಗಳಿಗೆ, ಕೆಲವರಿಗೆ ಈಗ ಆ ಮಕ್ಕಳು ಬದುಕಿದ್ದು ನಿಮ್ಮಿಂದ ಸತ್ತಂಗೆ. ಇವ್ರ ಅವ್ವ ಅಲ್ಲಿ ಓಡೋಗಿಲ್ಲ ಅಂತ ಯಾವನ ಜೊತೆನೋ ಸಾಯಿಸ್ಬಿಟ್ರಂತೆ ಅಂತಂದ್ರೆ ಆ ಮಕ್ಕಳು ತಲೆ ಎತ್ಕೊಂಡು ಓಡಾಡೋದಂಗೆ, ಆ ಯಪ್ಪ ಆಟೋ ಓಡಿಸ್ಕೊಂಡು ಜೀವನ ಮಾಡೋದಂಗೆ ನಿಮ್ಮಂತ ಕಚಡಗಳಿಂದ. ಸತ್ತೋಗಿದ್ದೀರಿ ನೀವು, ನಿಮಗೆ ಬೈಬಾರ್ದು, ಬೈದ್ರೆ ಬೇಜಾರಾಗುತ್ತೆ. ಬಟ್ ಅಲ್ಲಿ ಅವ್ನು ಕೊಟ್ಟಂತ ಸ್ಟೇಟ್ಮೆಂಟ್ ಪ್ರಕಾರ ನೀವು ಅವನನ್ನ ಫೋರ್ಸ್ ಮಾಡಿದ್ರು ಅಥವಾ ಅವನೇ ನಿಮ್ಮನ್ನ ಫೋರ್ಸ್ ಮಾಡಿ ಏನು ಒಡೆದು ಸಾಯಿಸೋ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ಆ ಮನೆ ಹೊಸ್ತಿಲು ದಾಟ್ ಬಂದಿದಿರಲ್ಲ ನೀವು, ತಪ್ಪಲ್ವಾ ಅದು? ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಇನ್ನೇನು ಇಲ್ಲ. ಇನ್ನು ಆರೋಪಿಯನ್ನು ಬಂಧಿಸಿದ ನಂತರ ಮತ್ತಷ್ಟು ವಿಚಾರಣೆ ನಡೀತಿದೆ. ಇದಕ್ಕೆ ಸಂಬಂಧಪಟ್ಟಾಗ ಅವನೇನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದನ್ನ ಜಿಲ್ಲಾ ವರಿಷ್ಠಾಧಿಕಾರಿಗಳು ಮಲ್ಲಿಕಾರ್ಜುನ ಬಾಲದಂಡಿ ಅವರು ಮಾಧ್ಯಮಗಳಲ್ಲಿ ಹೇಳಿದ್ರು. ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ನಮ್ಮ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ನಮ್ಮ ತಾಲೂಕಿನಲ್ಲಿ ನಡೆದೈತೆ ಅಂದ ತಕ್ಷಣ ನಮ್ಮ ತಾಲೂಕಿನ ಕೆಟ್ಟದಂತಲ್ಲ ಅನ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಸಮಾಜದಲ್ಲಿ ಬೇಜಾನ್ ನಡೀತಾ ಇರ್ತವೆ ಇಂಥ ಘಟನೆಗಳು, ಬೆಳಕಿಗೆ ಬಂದಿದೆ ಇದು. ಒಟ್ಟಾರೆಯಾಗಿ ತಪ್ಪು ಮಾಡಿದವ್ರು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಲಿ, ಸಮಾಜ ಸುಧಾರಿಸ್ಲಿ, ಬದಲಾವಣೆ ಆಗಲಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇಲ್ಲ ನಾವು ಹಿಂಗೆ ಮುಂದುವರಿತೀವಿ, ನಮ್ಮ ತೆವಲ್ ಹಿಂಗಿರುತ್ತೆ, ನಮ್ಮ ತೀಟೆ ಹಿಂಗಿರುತ್ತೆ ಅಂತ ಅನ್ಕೊಂಡ್ರೆ ಯಾರೇನು ಮಾಡೋದಕ್ಕಾಗಲ್ಲ. ಅವ್ರವ್ರ ಹಣೆ ಬರ ಎಲ್ಲಿಗೆ ಹೋಗಿ ನಿಂತ್ಕೋಬೇಕು, ಡೆಸ್ಟಿನಿ ಅಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ. SP ಮಾತಾಡಿರ್ತಕ್ಕಂಥ ಬೈಟನ್ನು ಪ್ರಸಾರ ಮಾಡ್ತೀನಿ ನೋಡಿ. ಥ್ಯಾಂಕ್ ಯು. ಆ ಸಂದರ್ಭದಲ್ಲಿ ಇಲ್ಲಿ ಕರೋಟೆ ಗ್ರಾಮದಲ್ಲಿ ಗ್ರಾಮಸ್ಥರು ಇಲ್ಲಿ ಯಾವುದೋ ಒಂದು ಹೆಂಗಸಿನ ಶವ ಬಿದ್ದಿದೆ ಅಂಥೇಳಿ ಒಂದು ಮಾಹಿತಿಯನ್ನು ನೀಡ್ತಾರೆ. ಅದನ್ನು ಆಧರಿಸಿ ಅವರು ಮತ್ತು ನಮ್ಮ ಕಿಕ್ಕೇರಿ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರು ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ನೋಡಲಾಗಿ ಏನು ಅಲ್ಲಿ ಕಾಣೆಯಾಗಿದ್ದರು ಹಾಸನದಿಂದ ಅವರದ ಒಂದು ಬಾಡಿ ಅಲ್ಲಿ ಪತ್ತೆಯಾಗಿರ್ತದೆ. ಅದನ್ನು ಆಧರಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಲಾಗ ಪುನೀತ್ ಅಂಥೇಳಿ ಅದೇ ಕರೋಟಿ ಗ್ರಾಮದವನು, ಕೇರ್ಪೇಟೆ ತಾಲೂಕು, ಆತ
ಕಳೆದ ಒಂದು ವಾರದಿಂದ ಒಂದು ಫೇಸ್ಬುಕ್ನಲ್ಲಿ ಇವರಿಬ್ಬರ ಜೊತೆ ಒಂದು ಪರಿಚಯ ಆಗಿರ್ತದೆ. ಆ ಪರಿಚಯ ಆದಮೇಲೆ ಸುಮಾರು ಸಮಯಗಳ ಕಾಲ ಇವರು ಫೋನ್ನಲ್ಲಿ ಮಾತಾಡ್ಕೊಂಡಿರ್ತಾರೆ. ಸಾಕಷ್ಟು ಸಲುಗೆಯಿಂದ ಮಾತಾಡಿ ಲೈಂಗಿಕ ಸಂಪರ್ಕದ ಬಗ್ಗೆ ಇರ್ಬೋದು, ಹಲವಾರು ವಿಷಯಗಳನ್ನು ಮಾತಾಡಿರ್ತಾರೆ. ಅವಳು ಆತನಿಗೆ ಕಳೆದ ಒಂದು ಭಾನುವಾರ ನೀನು ಹಾಸನಕ್ಕೆ ಬಾ, ನನ್ನ ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾಳೆ. ಈತ ಹಾಸನಕ್ಕೆ ಹೋಗಿ ಅವಳನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಇಲ್ಲಿ KRSನ ಒಂದು ಲಾಡ್ಜ್ನಲ್ಲಿ ಸ್ವಲ್ಪ ಹೊತ್ತು ಇದ್ದು ಅದಾದ ನಂತರ ಮತ್ತೆ ಅವಳನ್ನು ಬಿಡಲಿಕ್ಕೆ ಅಂತೇಳಿ ವಾಪಸ್ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ KR ಪೇಟೆ ತಾಲೂಕಿನ ಒಂದು ಕತ್ರಘಟ್ಟ ಗ್ರಾಮದ ಬಳಿ ಇವರಿಬ್ಬರ ನಡುವೆ ಸ್ವಲ್ಪ ರೊಮ್ಯಾನ್ಸ್ ಮಾಡಬೇಕು ಮತ್ತು ನಾವಿಬ್ಬರು ಪ್ರೈವೇಸಿ ಸಮಯನ ಕಳಿಬೇಕಂತೇಳಿ ಆಕೆ ಒತ್ತಾಯ ಮಾಡ್ತಾಳೆ. ಆ ಒಂದು ಸಂದರ್ಭದಲ್ಲಿ ಆತ ಅದಕ್ಕೆ ಒಪ್ಪದೇ ಇದ್ದಾಗ ಅಲ್ಲಿ ಎಲ್ಲ ಜನ ಇದ್ದಾರೆ, ಸಾರ್ವಜನಿಕರು ಎಲ್ಲ ನೋಡ್ತಾರೆ ಅಂತೇಳಿ ಆತ ಒಪ್ಪಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಜಗಳ ಆಗಿ ಆಕೆಗೆ ಕಪಾಳಿಗೆ ಹೊಡಿತಾನೆ. ಹೊಡೆದ ನಂತರದಲ್ಲಿ ಆಕೆ ಕೆಳಗೆ ಬಿದ್ದು ಅನ್ಕಾನ್ಷಿಯಸ್ ಆಗ್ತಾಳೆ. ಆವಾಗ ಕಲ್ಲಿಂದ ಆಕೆಗೆ ಹೊಡೆದು ಆಕೆನಲ್ಲೇ ಕೊಲೆ ಮಾಡಿ, ನಂತರ ಅಲ್ಲಿ ಯಾರಾದರೂ ನೋಡಿದರೆ ನಾನು ಸಿಕ್ಕಾಕೋತೀನಿ ಅಂಥೇಳಿ ಆಕೆ ಮೊಬೈಲನ್ನು ತನ್ನ ಕಡೆ ಇಟ್ಕೊಂಡು ಇದನ್ನು ಬಾಡಿಯನ್ನು ತನ್ನ ಕಾರಿನಲ್ಲಿ ಮತ್ತೆ ಹಾಕ್ಕೊಂಡು ಹೋಗಿ ಅಲ್ಲಿ ತನ್ನ ಜಮೀನಿನಲ್ಲಿ ಮುಚ್ಚಿ ಹಾಕಿರ್ತಾನೆ. ಹೀಗೆ ಒಂದು ಕೊಲೆ ಪ್ರಕರಣ ಮತ್ತು ಸಾಕ್ಷ್ಯ ನಾಶ ಯತ್ನದಡಿಯಲ್ಲಿ ನಾವು ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರೋಪಿತನನ್ನು ಈಗಾಗಲೇ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತಾಯಿದ್ದೀವಿ.